ಶ್ರೀವತ್ಸ ಅವರೇ, BJP ಮುಖಂಡರು ಮತ್ತು ಮಾಜಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜುನಾಥ್ರವರೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ HN ವೆಂಕಟೇಶ್ರವರೇ, ನಾನು 1998ರಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಅಷ್ಟೊತ್ತಿಗಾಗಲೇ ಶ್ರೀಯುತ MD ಹರೀಶ್ ಕುಮಾರ್ ಹೆಗ್ಡೆ ಅವರು ಸಾಕಷ್ಟು ಹೆಸರನ್ನು ನಮ್ಮ ವಕೀಲ ವೃತ್ತಿಯಲ್ಲಿ ಮಾಡಿದರು. ವಕೀಲ ವೃತ್ತಿ ಖ್ಯಾತ ವಕೀಲರಷ್ಟೇ ಅಲ್ಲ, ಖ್ಯಾತ ಉದ್ಯಮಿಗಳು ಹೌದು, ಸಮಾಜ ಸೇವಕರು ಹೌದು. ಅವರು ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಮಾದರಿಯಾಗಿದ್ದಾರೆ. ಅವರು ವಕೀಲ ವೃತ್ತಿಯನ್ನು ಹೇಗೆ ನಡೆಸ್ತಾರೆ ಅಂತ ವಕೀಲ ಬಾಂಧವರಿಗೆಲ್ಲ ಗೊತ್ತಿದೆ. ಸಿವಿಲ್ ಸೈಡಲ್ಲಿ ಅವರು ಒಂದು ಅಥಾರಿಟಿ, ಈಸ್ ಎ ಲೀಗಲ್ ಲುಮಿನರಿ ಅಂದರೂ ತಪ್ಪಾಗಲಾರ್ದು. ಅವರು CPCನ ತುಂಬ ಹಿಡ್ತಾ ಇಟ್ಕೊಂಡಿದ್ದಾರೆ. ಅವರು ಈಗಲೂ ಈ ದಿನಕ್ಕೂ ನಾವು ಯಾವಾಗ ಭೇಟಿ ಮಾಡೋಕ್ಕೆ ಬಂದರೆ ಕನಿಷ್ಠ ಪಕ್ಷ 7 ರಿಂದ 8 ಗಂಟೆಗಳ ಕಾಲ ಓದೋದ್ರಲ್ಲೇ ಕಾಲ ಕಳೀತಾರೆ, ಕಾನೂನು ಅಭ್ಯಾಸ ಮಾಡೋದ್ರಲ್ಲೇ. ಇನ್ನೂ ಮಾಡಿದೆ, ಅದು ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಹರೀಶ್ ಹೆಗ್ಡೆ ಅವ್ರ ಕಡೆ ಇಲ್ಲ. ಅವತ್ತು ಸಿದ್ಧಾರ್ಥ ಬಡಾವಣೆ ಇರ್ಬೋದು, ಕುವೆಂಪು ಬಡಾವಣೆ ಇರ್ಬೋದು, ಒಂದು ತಿಂಗಳಿಗೆ 20 ರಿಂದ 30 ಸೈಟು ರೀಸೇಲ್ ಮಾಡ್ತಿದ್ದೆ. ಇಂಥವರು ಸನ್ಮಾನ್ಯ ಹರೀಶ್ ಹೆಗ್ಡೆ ಅವರು, ನಮ್ಮ 42 ವರ್ಷ ಸಂಬಂಧ. ಒಬ್ಬ ವ್ಯಕ್ತಿ ಎಲ್ಲರೂ ಬದುಕ್ತಾರೆ, ಯಾರು ಸಾಯಲ್ಲ. ದೇವರು ಎಲ್ಲರಿಗೂ ಊಟ ಕೊಡ್ತಾನೆ, ಎಲ್ಲರಿಗೂ ಆಯುಷ್ ಕೊಡ್ತಾನೆ. ಅದ್ರ ಬಾಳೋದು ಅಂತಕ್ಕಂಥ ಒಂದಿದೆ. ಅದು 4 ಜನಕ್ಕೆ ಸಹಕಾರಿ ಆದಾಗ ಅವನು ಬಾಳ್ವೆ ಮಾಡಬೇಕು ಅಂತ ಅವನು ಬಾಳ್ದ ಅಂತ ಹೇಳ್ತಾರೆ. 4 ಜನಕ್ಕೆ ಸಹಕಾರ ಆದಾಗ ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರ ಇರ್ಬೋದು, ಸಚ್ಚಿದಾನಂದ ಮಠ ಇರ್ಬೋದು, ಆರ್ಕೆಸ್ಟ್ರಾ ಮಂಜೂರು ಇರ್ಬೋದು, ಬೇರೆ ಯಾರು ಬಂದರೆ ಅದು ಇತ್ತಾನೆ ನಮ್ಮ ಲಾಯರ್ ಅವ್ರು ಹೇಳಿದ್ರು, ಅದನ್ನ ನೇರವಾಗಿ ತೂಗಿ ಅದಕ್ಕೆ ಕೆಲಸವನ್ನು ಮಾಡ್ತಕ್ಕಂಥ ಹರೀಶ್ ಹೆಗ್ಡೆ ಅವರು 62 ಋತುಗಳನ್ನು ತುಂಬಿಸಿದ್ದಾರೆ.